ಕಲಬುರಗಿಯ ಪ್ರತಿಷ್ಠಿತ ಜಿಮ್ಸ್ ಆಸ್ಪತ್ರೆಯಲ್ಲಿ ಬೆಡ್ ಸಮಸ್ಯೆಗಳ ಬಗ್ಗೆ ಸವಿಸ್ತಾರವಾದ ಸುದ್ದಿಯನ್ನು ಪಬ್ಲಿಕ್ ಟಿವಿ ಬಿತ್ತರ ಮಾಡಿತ್ತು. ಇವತ್ತು ಬೆಳಗ್ಗೆಯಿಂದಲೂ ಕೂಡ ಒಂದೇ ಹಾಸಿಗೆಯಲ್ಲಿ 3-4 ಮಕ್ಕಳಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ, ಬೆಡ್ ಇಲ್ಲ ಅಂತ ಅಂದ್ಬಿಟ್ಟು. ಈಗ ಇದು ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಕಲಬುರಗಿಯ ಪ್ರತಿಷ್ಠಿತ ಜಿಮ್ಸ್ ಆಸ್ಪತ್ರೆಯಲ್ಲಿ ಬೆಡ್ ಸಮಸ್ಯೆ ಇತ್ತು. ಒಂದೇ ಬೆಡ್ ಮೇಲೆ 2-3 ಮಕ್ಕಳಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ರು. ಇದೆಲ್ಲದರ ಬಗ್ಗೆ ಪಬ್ಲಿಕ್ ಟಿವಿ ವರದಿಯನ್ನು ಪ್ರಸಾರ ಮಾಡಿದ ಬೆನ್ನಲ್ಲೇ ಈಗ ಜಿಮ್ಸ್ ಆಸ್ಪತ್ರೆಯ ಅಧಿಕಾರಿಗಳು ಎಚ್ಚೆತ್ತಿದ್ದಾರೆ. ಒಂದೇ ಬೆಡ್ನಲ್ಲಿ ಚಿಕಿತ್ಸೆ ಪಡಿತಾ ಇದ್ದ ಶಿಶುಗಳನ್ನು ಬೇರೆ ವಾರ್ಡ್ಗೆ ಶಿಫ್ಟ್ ಮಾಡಿದ್ದಾರೆ. ನವಜಾತ ಶಿಶುಗಳಿಗಾಗಿ ಹೆಚ್ಚಿನ ಬೆಡ್ ವ್ಯವಸ್ಥೆಯನ್ನು ಮಾಡಿದ್ದಾರೆ ಜಿಮ್ಸ್ ಆಸ್ಪತ್ರೆಯ ವ್ಯವಸ್ಥಾಪಕರು. ಪ್ರಕರಣ ಮರುಕಳಿಸದಂತೆ ವೈದ್ಯರಿಗೆ ಜಿಮ್ಸ್ ಡೀನ್ ಡಾಕ್ಟರ್ ಶಿವಕುಮಾರ್ ಅವರು ಸೂಚನೆ ಕೊಟ್ಟಿದ್ದಾರೆ. ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಕೂಡ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದರು. ಅಲ್ಲಿನ ವಾಸ್ತವ ಸ್ಥಿತಿ ಏನು ಅನ್ನೋದ್ರ ಬಗ್ಗೆ ಹೇಳಿದರು. ಸದ್ಯದಲ್ಲೇ ತಾಯಿ ಮಗು ಆಸ್ಪತ್ರೆ ಓಪನ್ ಆಗ್ತಾ ಇದೆ, 300 ಬೆಡ್ಗಳದ್ದು. ಆಮೇಲೆ ಈ ಸಮಸ್ಯೆ ಆಗಲ್ಲ, ನಮಗೆ ಸ್ಥಳದ ಅಭಾವ ಇದೆ ಅಂತೆಲ್ಲ ಹೇಳ್ಕೊಂಡಿದ್ರು. ಆದರೂ ಕೂಡ ಒಂದೇ ಬೆಡ್ನಲ್ಲಿ 3-4 ಮಕ್ಕಳನ್ನು ಮಲಗಿಸಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದದನ್ನು ಈಗ ಬೇರೆ ವಾರ್ಡ್ಗಳಿಗೆ ಶಿಫ್ಟ್ ಮಾಡಿ ಟ್ರೀಟ್ಮೆಂಟ್ ಕೊಡೋದಕ್ಕೆ ಅಲ್ಲಿನ ಡೀನ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಕಲಬುರಗಿ ಜಿಲ್ಲಾ ಆಸ್ಪತ್ರೆ ಜಿಮ್ಸ್, ಇಲ್ಲಿ ಅದರಲ್ಲೂ ಶಿಶುಗಳ ವಾರ್ಡ್ ಇರುತ್ತಲ್ಲ, ಈ ಶಿಶುಗಳ ವಾರ್ಡ್ನಲ್ಲಿ ಸಾಕಷ್ಟು ಬೆಡ್ಸ್ ಇರಲಿಲ್ಲ, ಹಾಸಿಗೆಗಳು. ಕೆಲವು ಅಲ್ಲೇ ಡೆಲಿವರಿ ಆದಾಗ ಮಕ್ಕಳಿಗೆ ಈ ಬೇರೆ ಬೇರೆ ಸಮಸ್ಯೆಗಳಾದಾಗ ಅಲ್ಲೇ ಅಡ್ಮಿಟ್ ಮಾಡ್ಕೋಬೇಕಾಗುತ್ತೆ. ಅದನ್ನು ಬಿಟ್ಟು ಬೇರೆ ಕಡೆಯಿಂದ ಮಕ್ಕಳು ಬರ್ತಾರೆ. ಮತ್ತು ಇದು ಪೀಡಿಯಾಟ್ರಿಕ್ ICU ಅಂತ ಏನು ಹೇಳ್ತೀವಿ, ಆ ಪೀಡಿಯಾಟ್ರಿಕ್ ICUಗಳು ಸಾಮಾನ್ಯವಾಗಿ ಪ್ರೈವೇಟ್ ಹಾಸ್ಪಿಟ್ಲ್ಗಳಲ್ಲಿ ತುಂಬ ಕಡಿಮೆ, ರೇರ್. ಹಾಗಾಗಿ ಮಕ್ಕಳ ವಿಚಾರದಲ್ಲಿ ಎಲ್ಲರೂ ಕೂಡ ಇದೇ ಆಸ್ಪತ್ರೆಗೆ ಬರ್ತಾರೆ. ತುಂಬ ಅಡ್ಮಿಷನ್ಸ್ ಆಗ್ತಾ ಇದೆ ಮಕ್ಕಳದು, ಬೆಡ್ ಇಲ್ಲ. ಹಾಗಾಗಿ ಒಂದೇ ಬೆಡ್ ಮೇಲೆ 3-4 ಮಕ್ಕಳನ್ನು ಮಲಗಿಸಿ ಟ್ರೀಟ್ಮೆಂಟನ್ನು ಕೊಡ್ತಾಯಿದ್ರು. ಈಗ ಬೇರೆ ಬೇರೆ ವಾರ್ಡ್ಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರವೀಣ್ ರೆಡ್ಡಿ ಅವರಿಂದ ಪಡಿತಾ ಹೋಗೋಣ. ಪ್ರವೀಣ್, ಹಾಸ್ಪಿಟಲ್ ಡೀನ್ ಜೊತೆ ಮಾತನಾಡಿದಾಗ, ವೈದ್ಯಕೀಯ ಶಿಕ್ಷಣ ಸಚಿವರ ಜೊತೆ ಮಾತನಾಡಿದಾಗ ಅವರ ಅಸಹಾಯಕತೆಯನ್ನು ಹೇಳ್ಕೊಂಡಿದ್ರು. ಸ್ಥಳಾವಕಾಶ ನಮಗೆ ಕೊರತೆ ಇದೆ ಅಂತನ್ಬಿಟ್ಟು. ಬಟ್ ಆದರೂ ಇವಾಗ ಏನೋ ವ್ಯವಸ್ಥೆ ಮಾಡಿದ್ದಾರೆ ಅಂತ. ಈಗ ಏನು ಬದಲಾವಣೆ ಏನಾಯಿತು ಈಗ ಅಂತ? ಹೌದು ಅರವಿಂದ್, ಬೆಳಗ್ಗೆ ಇವತ್ತು ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಯ ಈ ಒಂದು ನವಜಾತ ಶಿಶು ಘಟಕ, ಅಂದ್ರೆ ತೀವ್ರ ಒಂದು ಎಮರ್ಜೆನ್ಸಿ ಇರುವಂತ ಮಕ್ಕಳನ್ನ ತಂದು ಇಲ್ಲಿ ಹಾಕ್ತಾ ಇದೆ, ಅಡ್ಮಿಟ್ ಮಾಡ್ತಾರೆ. ಆದ್ರೆ ಇಲ್ಲಿ ಏನಂದ್ರೆ ಒಂದೇ ಬೆಡ್ ಮೇಲೆ ಇಬ್ಬಿಬ್ರು ಮಕ್ಕಳನ್ನ ದಾಖಲು ಮಾಡಿರೋ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಪಬ್ಲಿಕ್ ಟಿವಿ ಇವತ್ತು ಬೆಳಗ್ಗೆ ವರದಿ ಪ್ರಸಾರ ಮಾಡಿತ್ತು. ಅದೇ ರೀತಿಯಾಗಿ ಇಲ್ಲಿನ ಡೀನ್ ಆದಂತಹ ಶಿವಕುಮಾರ್ ಮತ್ತು ಅದೇ ರೀತಿಯಾಗಿ ವೈದ್ಯಕೀಯ ಸಚಿವ ಶರಣಪ್ರಕಾಶ್ ಪಾಟೀಲ್ ಅವರ ಗಮನಕ್ಕೂ ಕೂಡ ಈ ಒಂದು ವರದಿಯನ್ನು ಮುಟ್ಟಿಸಲಾಗಿತ್ತು. ಅದಾದ ಬಳಿಕ ಎಲ್ಲೊಂದು ಕಡೆ ಈಗ ಶರಣಪ್ರಕಾಶ್ ಪಾಟೀಲ್ ಅವರ ಸೂಚನೆ ಮೇರೆಗೆ, ಇಲ್ಲಿನ ಡೀನ್ ಅವರ ಸೂಚನೆ ಮೇರೆಗೆ ಅಂದ್ರೆ ಒಂದು ಪಬ್ಲಿಕ್ ಟಿವಿಯ ಒಂದು ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು. ಈ ಒಂದು ನವಜಾತ ಶಿಶು ಘಟಕದ ಮೇಲೆ ಅಂದ್ರೆ ಬೆಡ್ಗಳ ಮೇಲೆ ಇಬ್ಬಿಬ್ಬರು ಮಕ್ಕಳನ್ನು ಅಡ್ಮಿಟ್ ಮಾಡಿಕೊಂಡಿದ್ರು. ಆ ಎಲ್ಲಾ ಮಕ್ಕಳನ್ನು ಕೂಡ ಇಲ್ಲಿಂದ ಬೇರೆ ಬೇರೆ ವಾರ್ಡ್ಗಳಿಗೆ ಅಂದ್ರೆ ಮಕ್ಕಳನ್ನು ಶಿಫ್ಟ್ ಮಾಡಿ ಎಲ್ಲೋ ಒಂದ್ ಕಡೆ ಈಗ ಪ್ರತಿ ಒಂದು ಬೆಡ್ಗೂ ಕೂಡ ಒಂದೊಂದು ಮಗುವಿಗೆ ಅಡ್ಮಿಟ್ ಮಾಡಿಕೊಂಡು ಈಗ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಂತಹ ಘಟನೆಗಳು ಪುನರಾವರ್ತನೆ ಆಗದಂತೆ ಹೆಚ್ಚಿನ ಬೆಡ್ಗಳ ವ್ಯವಸ್ಥೆ ಮಾಡಿಕೊಳ್ಳಲು ಕೂಡ ಈಗಾಗಲೇ ಸಚಿವರು ಸೂಚನೆ ಕೊಟ್ಟಂತ ಹಿನ್ನೆಲೆಯಲ್ಲಿ
ಜಿಮ್ಸ್ ಆಸ್ಪತ್ರೆ ಇಲ್ಲಿ ಸಿಬ್ಬಂದಿಗಳು ಏನಂದ್ರೆ ಇನ್ನೂ ಹೆಚ್ಚಿನ ಬೆಡ್ಗಳ ವ್ಯವಸ್ಥೆ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ ಕೂಡ ಅವರು ಕೂಡ ತಮ್ಮ ಅಸಹಾಯಕತೆಯನ್ನು ತೋರಿದ್ರು. ಕೇವಲ 25 ಬೆಡ್ಗಳು ಮಾತ್ರ ಇವೆ ಅಂತೇಳಿ. ಆದರೆ ಸುಮಾರು 30-35 ಲಕ್ಷ ಪಾಪ್ಯುಲೇಷನ್ ಹೊಂದಿರುವಂತಹ ಕಲಬುರಗಿ ಜಿಲ್ಲೆಯಲ್ಲಿ ಕೇವಲ ಮಕ್ಕಳಿಗಾಗಿ ಇರೋದು 25 ಬೆಡ್ಗಳು ಮಾತ್ರ ಇರೋದ್ರಿಂದ ಇದೀಗ ಸಚಿವರ ಸೂಚನೆ ಮೇರೆಗೆ ಏನಂದ್ರೆ ಕೇವಲ ಈ ಒಂದು ನವಜಾತ ಶಿಶು ಘಟಕ ಅಲ್ಲದೆ ಬೇರೆ ಬೇರೆ ಕಡೆ ಕೂಡ ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಯ ಬೇರೆ ಬೇರೆ ವಾರ್ಡ್ಗಳಲ್ಲೂ ಕೂಡ ಮಕ್ಕಳಿಗಾಗಿ ಏನಂದ್ರೆ ಈ ಒಂದು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಡ್ಗಳ ವ್ಯವಸ್ಥೆ ಕೂಡ ಈಗಾಗಲೇ ಮಾಡ್ಕೊಂಡಿದ್ದಾರೆ. ಕೇವಲ ಇಲ್ಲಿ ಇರುವಂತಹ 25 ಬೆಡ್ಗಳ ಅಷ್ಟೇ ಅಲ್ಲ, ಇದನ್ನು ಹೊರತುಪಡಿಸಿ ಕೂಡ ಮತ್ತೆ ಪ್ರತ್ಯೇಕವಾದಂತಹ 2 ಬೆಡ್ಗಳಲ್ಲೂ ಕೂಡ ಮಕ್ಕಳಿಗೆ ಬೇಕಾದಂತಹ ಚಿಕಿತ್ಸೆ ಕೊಡಲು ಬೇಕಾದ ಸಿದ್ಧತೆಗಳನ್ನು ಈಗ ಜಿಮ್ಸ್ ಆಸ್ಪತ್ರೆಯ ವೈದ್ಯರು ಮಾಡ್ಕೊಂಡಿದ್ದಾರೆ. ಇದು ಪಬ್ಲಿಕ್ ಟಿವಿಯ ಒಂದು ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು. ಅರವಿಂದ್. ಓಕೆ ಪ್ರವೀಣ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಏನೋ ಒಟ್ಟಿನಲ್ಲಿ ಅಲ್ಲಿನ ಬಡ ಜನ ಪಾಪ ಏನು ಆಸ್ಪತ್ರೆಯನ್ನು ಜಿಲ್ಲಾಸ್ಪತ್ರೆಯನ್ನು ನಂಬಿ ಬರ್ತಾರೆ, ಅವರುಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಷ್ಟೇ.